ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ತೀವ್ರ ಕೊರತೆಯಿಂದ ಜಿಲ್ಲೆಯ ಹೋಟೆಲ್ ಉದ್ಯಮ ಗಂಭೀರವಾದ ಸಂಕಷ್ಟಕ್ಕೆ ಸಿಲುಕಿದ್ದು ದಿನದಿಂದ ದಿನಕ್ಕೆ ಪರಿಸ್ಥಿತಿ ಹದಗೆಡುತ್ತಿದೆ. ಕಾರವಾರ ಸೇರಿದಂತೆ ಹಲವೆಡೆ ಹೋಟೆಲ್ಗಳು ಮುಚ್ಚುವ ಭೀತಿಯಲ್ಲಿದ್ದು, ಸಣ್ಣ ಹೋಟೆಲ್ಗಳು, ಫಾಸ್ಟ್ ಫುಡ್ ಕೇಂದ್ರಗಳು ಹಾಗೂ ಎಗ್ ರೈಸ್ ಅಂಗಡಿಗಳು ಹೆಚ್ಚಿನ ಒತ್ತಡವನ್ನು ಎದುರಿಸುವಂತಾಗಿದೆ. ಗ್ಯಾಸ್ ಅಭಾವದಿಂದ ಅನೇಕ ಹೋಟೆಲ್ಗಳು ಸೌದೆ ಒಲೆಗಳತ್ತ ಮುಖ ಮಾಡಿದ್ದು, ಇದರಿಂದ ಅಡುಗೆ ತಯಾರಿ ನಿಧಾನಗೊಂಡು ಗ್ರಾಹಕರಿಗೆ ತ್ವರಿತ ಸೇವೆ ನೀಡುವುದು ಕಷ್ಟವಾಗಿದೆ. ಪರಿಣಾಮವಾಗಿ ಮೆನು ಪದಾರ್ಥಗಳನ್ನು ಕಡಿತಗೊಳಿಸಿ ಸೀಮಿತ ಆಹಾರವನ್ನಷ್ಟೇ ಒದಗಿಸಲಾಗುತ್ತಿದೆ. ಇದರಿಂದ ಗ್ರಾಹಕರು ಆಯ್ಕೆಗಳು ಕಡಿಮೆಯಾಗಿದ್ದು ಪ್ರವಾಸಿಗರಿಗೂ ನಿರಾಸೆ ಉಂಟಾಗಿದೆ. ಕಾರವಾರ, ಗೋಕರ್ಣ, ದಾಂಡೇಲಿ, ಮುರುಡೇಶ್ವರ ಸೇರಿದಂತೆ ಪ್ರವಾಸಿ ತಾಣಗಳಲ್ಲಿ ಆಹಾರ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿ ಪ್ರವಾಸೋದ್ಯಮಕ್ಕೂ ಹೊಡೆತ ಬೀಳುತ್ತಿದೆ. ಇದೇ ವೇಳೆ ಹೋಟೆಲ್ ಉದ್ಯಮಕ್ಕೆ ಅವಲಂಬಿತ ಕಾರ್ಮಿಕರು ಉದ್ಯೋಗ ಕಳೆದುಕೊಳ್ಳುವ ಭೀತಿಯನ್ನು ಎದುರಿಸುತ್ತಿದ್ದು, ಪೂರೈಕೆ ಸರಪಳಿಯಲ್ಲಿರುವ ಸಣ್ಣ ವ್ಯಾಪಾರಿಗಳ ಆದಾಯವೂ ಕುಸಿದಿದೆ. ಗ್ಯಾಸ್ ಸರಬರಾಜಿನ ಅಸಮರ್ಪಕತೆ, ವಿಳಂಬ ಮತ್ತು ಕಪ್ಪು ಮಾರುಕಟ್ಟೆ ಆರೋಪಗಳು ಸಮಸ್ಯೆಯನ್ನು ಮತ್ತಷ್ಟು ಗಂಭೀರಗೊಳಿಸಿವೆ. ನಷ್ಟ ಹಾಗೂ ಸಾಲದ ಒತ್ತಡದಿಂದ ಹೋಟೆಲ್ ಮಾಲೀಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸೌದೆ ಒಲೆ ಬಳಕೆ ಹೆಚ್ಚುತ್ತಿರುವುದರಿಂದ ಪರಿಸರ ಮಾಲಿನ್ಯ ಮತ್ತು ಆರೋಗ್ಯ ಸಮಸ್ಯೆಗಳ ಆತಂಕವೂ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಗ್ಯಾಸ್ ಸರಬರಾಜು ಸುಧಾರಣೆ, ಸಣ್ಣ ಉದ್ಯಮಿಗಳಿಗೆ ಆರ್ಥಿಕ ನೆರವು ಹಾಗೂ ಪರ್ಯಾಯ ಇಂಧನ ವ್ಯವಸ್ಥೆಗಳ ಜಾರಿಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಕೇಳಿಬಂದಿದೆ. ಇನ್ನೊಂದು 10 ದಿನದಿಂದ ಗ್ಯಾಸ್ ಸಿಲಿಂಡರ್, LPG ಗ್ಯಾಸ್ ಸಿಲಿಂಡರು ಬರುತ್ತೆ ಆಗಿದೆ. 10 ದಿನದಿಂದ ಸಿಲಿಂಡರ್ ಬರುತ್ತಲ್ಲ, ಹಾಗಾಗಿ ನಾವು ಒಂದು 2-3 ದಿನ ಹೋಟ್ಲುಗಳು ಬಂದ್ ಮಾಡಿದ್ದೀವಿ. ಈಗ ಕೆಲವೊಂದು ಕಾರವಾರದಲ್ಲಿ ಒಂದು 10-15 ಹೋಟ್ಲುಗಳು ಬಂದಾಗಿದ್ದಾವೆ. ಇನ್ನು ಮುಂದಕ್ಕೆ ಇನ್ನೂ ಅದು ಸಿಗ್ತಾರೆ, ಪೂರ್ವ ಹೋಟೆಲ್ಗಳು ಬಂದಾಗ್ತವೆ. ಈಗ ನಾವು ಕಟ್ಟಿಗೆ ಒಲೆ ಮೇಲೆ ಹೋಗಿ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ. ಎಲೆಕ್ಟ್ರಿಕಲ್ ಫ್ರೈಯರ್ ಎಲ್ಲ ಯೂಸ್ ಮಾಡ್ಕೊಂಡು ಇದು ಮಾಡ್ತಿದ್ವಿ. ಕಬಾಬಿಗೆಲ್ಲ ಇದು ಮಾಡ್ತೀವಿ, ಫ್ರೈಯರ್ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ವಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.